ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜ್ಯೋತವ. ಆತ್ಮೀಯರೇ, ಧರ್ಮಸ್ಥಳ ಪ್ರಕರಣಗಳು ಅಂತ ಹೇಳಬೇಕಾಗಿದೆ. ಪ್ರಕರಣ ಒಂದಲ್ಲ, ನೂರಾರು, ಕೆಲವೊಬ್ಬರು ಹೇಳುವಾಗಿ ಸಾವಿರಾರು ಇಷ್ಟು ಇದ್ದಾವೆ. ಅದಕ್ಕಾಗಿ SIT ನೇಮಿಸಿ ಅಂತೇಳಿ ಜೋರ್ದಾರಾಗಿ ನಮ್ಮ ವಕೀಲರು, ನಮ್ಮ ನೊಂದವರು, ಯಾಕಂದರೆ ಈ ಒಂದು ದಾಳಿಯಲ್ಲಿ, ಧರ್ಮಸ್ಥಳದ ನಿಗೂಢ ದಾಳಿಯಲ್ಲಿ ಅನೇಕ ಜನ ತಮ್ಮ ಜೀವನ ಕಳ್ಕೊಂಡಿದ್ದಾರೆ. ಅದು ಯಾರು, ಏನು, ಎಂತೂ ಇಲ್ಲಿವರೆಗೆ ಹೊರಗೆ ಬರ್ತಾ ಇಲ್ಲ. ಪಾಪ ಯಾರ್ದೋ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಕೆಲವು ಜನ. ಅದು ನಿಜ ಇರ್ಬೋದು, ಇಲ್ದೇನೂ ಇರ್ಬೋದು. ಅದಕ್ಕಾಗಿ ಇವತ್ತು ಸತ್ಯ ಹೊರಗೆ ಬರಬೇಕು ಅನ್ನೋದು ಒಂದು ಹಠ ಇಲ್ಲ ಕಡೆ. ಅದರಲ್ಲೂ ನಮ್ಮ ಸುಪ್ರೀಂ ಕೋರ್ಟ್ ವಕೀಲರು ಧನಂಜಯ ಅನ್ನುವಂಥವ್ರಾಗಲಿ, ಜಗದೀಶ್ ಅನ್ನುವಂಥವ್ರಾಗಲಿ, ಈ ಮೊದಲು ಹೋರಾಟ ಮಾಡಿದಂತಹ ನಮ್ಮ ಮಟ್ಟನವರಾಗಲಿ, ತಿಮರೋಡಿ ಅವರಾಗಲಿ, ಇವರೆಲ್ಲರ ಒಬ್ಬ ಇಬ್ಬಲ ಎಲ್ಲರ ಪ್ರಯತ್ನ ಈಗಂತೂ ಕೋಟಿಗಳ ಜನ ಕೂಡಿದ್ರಿಂದಾಗಿ SIT ಕೊನೆಗೆ ನಮ್ಮ ಸಿದ್ದರಾಮಯ್ಯನವರು ಸಲಾಮ್ ಹೋಗಿಬೇಕಾಯ್ತು. ಯಾಕೆಂದರೆ ಇಲ್ಲಾಂದ್ರೆ ಅವ್ರ ಮೇಲೆ ಆರೋಪ ಬರುವಂಥದ್ದು. ಆಲ್ರೆಡಿ 500 ಕೋಟಿ ತೊಗೊಂಡಿದ್ರಿ, 1000 ಕೋಟಿ ತೊಗೊಂಡಿದ್ರಿ, ಏನು ಬಾಯಿಗೆ ಬಂದಾಗ ಹೇಳುವಂಥ ಒಂದು ಆರೋಪಗಳು ಅವ್ರ ಮೇಲೆ ಬರ್ತಾಯಿದ್ವು. ಅದರಿಂದ ತಪ್ಪಿಸಿಕೊಳ್ಳುವಂಥ ಕೆಲಸವನ್ನು ಕೊನೆಗೂ ಮಾಡಿದರು ನಮ್ಮ ಗೃಹ ಮಂತ್ರಿ ಪರಮೇಶ್ವರಪ್ಪನವರು, ಜೊತೆಗೆ ನಮ್ಮ ಸಿದ್ದರಾಮಯ್ಯನವರು. ಮಹಿಳಾ ಆಯೋಗ ಒತ್ತಡ ತೊಗೊಂಡ್ಬಂದೆ ಅಂತ ಹೇಳಿದರು. ಬಟ್ ಎಲ್ಲರೂ ಒತ್ತಡ ಅವ್ರ ಮೇಲೆ ಬಂತು, ಭಾಳಷ್ಟು ಸಿವಿಯರ್ ಆಯಿತು. ಅದಕ್ಕಾಗಿ ಇವತ್ತು SIT ನೇಮಿಸಿದ್ದಾರೆ. ಅದು ಒಬ್ಬ ಸಮರ್ಥ ವ್ಯಕ್ತಿ, ಪ್ರಣವ್ ಮೊಹಾಂತಿ ಅನ್ನುವಂಥ ಆಫೀಸರ್ ಕಡೆಯಿಂದ. ಅವರ ಜೊತೆಗೆ ವಿಶೇಷವಾಗಿ ಇವರು ಆಂತರಿಕ ಭದ್ರತಾ ವಿಭಾಗದ ಪೊಲೀಸರು, ಇನ್ನು ಮಹಾನಿರ್ದೇಶಕರದ್ದು, ಇನ್ನು ಸದಸ್ಯರು MT ಅನುಚ್ಛೇದ್ ನೇಮಕಾತಿ ವಿಭಾಗದ DIG, ಸೌಮ್ಯಲತಾ CARK ಸ್ಥಳದ DCP, ಜಿತೇಂದ್ರ ಕುಮಾರ್ ದಯಾಮ್, ಇವರು ಆಂತರಿಕ